टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। हेलो ಮಾನ್ಯ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರಿಗೆ, ಮಾನ್ಯ ಸಚಿವರಾದ ಶಿವರಾಜ್ ತಂಗಡಗಿ ಅವರಿಗೆ, ಜಿಲ್ಲಾಧಿಕಾರಿಯಾದ ದಿವಾಕರ್ ಅವರಿಗೆ, ಈ ಸ್ಥಳೀಯ ಶಾಸಕರು, ಶ್ರೇಷ್ಠರು, ಹಿರಿಯರು ಹಲವರು ಬಂದಿದ್ದೀರಿ. ನಮ್ಮ ಚಿತ್ರರಂಗದ ಪೂಜಾ ಗಾಂಧಿ ಅವರು, ಪ್ರೇಮ ಅವರು, ಎಲ್ಲ ಕಲಾವಿದರಿಗೂ, ಇಲ್ಲಿ ವೇದಿಕೆಯಲ್ಲಿ ಸೇರಿರುವಂಥ ಪೂಜ್ಯ ಸ್ವಾಮೀಜಿ ಅವರು ಬಂದಿದ್ದಾರೆ. ಟು ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್, ಟು ಎವ್ರಿಬಡಿ ಹಿಯರ್, ಅಂಡ್ ನಿಮ್ಮೆಲ್ಲರಿಗೂ, ಪ್ರತಿಯೊಬ್ಬರಿಗೂ, ಒಬ್ಬೊಬ್ಬರಿಗೂ ಈ ನಿಮ್ಮ ರಮೇಶಿನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಏನ್ ಚಂದ ಇದೆ ಗೊತ್ತೇನ್ರಿ ಇಲ್ಲಿಂದ ನೋಡಕ್ಕೆ, ಏನ್ ಅದ್ಭುತವಾಗಿದೆ ಗೊತ್ತೇನೋ. ಜನಸಾಗರ ಅಂದ್ರೆ ಇದು. ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಮ ಹಿರಿಯರು ಹೇಳೋರು, ಇಂದ್ರ ಇದಾನಲ್ಲ ಅವನು ದೇವರಿಗೆಲ್ಲ ಹೆಡ್, ಅವನಿಗೆ 1000 ಕಣ್ಣುಗಳಂತೆ. ಇಂದ್ರನಿಗೆ ಎಲ್ಲ ಕಡೆ ನೋಡ್ಕೋಬೇಕಲ್ಲ, ಪ್ರಪಂಚದ ಎಲ್ಲ ಕಡೆ ನೋಡ್ಕೋಬೇಕಲ್ಲ, 1000 ಕಣ್ಣುಗಳು ಅಂತ. ಆಗ ನಮ್ಮ ಹಿರಿಯರು ಹೇಳೋರು, ನಮ್ಮೆಲ್ರಿಗೂ ಇಂದ್ರನ್ ತರ 1000 ಕಣ್ಣುಗಳಿರ್ಬೇಕು. ಯಾಕಂದ್ರೆ ಹಂಪಿ ಅಂತ ಸುಂದರವಾದ ಜಾಗವನ್ನು ನೋಡಕ್ಕೆ 2 ಕಣ್ಣು ಸಾಲಲ್ಲ, 1000 ಕಣ್ಣುಗಳು ಬೇಕು ಅಂತ. ಸಹಸ್ರ ನಯನವಾಗಿರ್ಬೇಕು ನಾವು. ಹಂಪಿ ಅಂದ್ರೇನೆ ಸೌಂದರ್ಯ. ಅಂತ ಒಂದು ಸುಂದರವಾದ ಜಾಗದಲ್ಲಿ ಇಲ್ಲಿ ಈಗ ಲಕ್ಷಾಂತರ ಕನ್ನಡಿಗರ ಕಣ್ಣು ಕಾಣ್ತಾ ಇದೆಯಲ್ಲ, ಇದಕ್ಕಿಂತ ಅದ್ಭುತವಾದ ದೃಶ್ಯ ಏನಿರುತ್ತೆ ಹೇಳಿ. ಅಲ್ಲಿ ಹಿಂದೆ ಹಂಪಿ ಒಂದು ಸೌಂದರ್ಯ ಅಂದ್ರೆ ನೀವೆಲ್ಲ ಇಷ್ಟು ದೊಡ್ಡ ರೀತಿಯಲ್ಲಿ ಇಲ್ಲಿ ಸೇರಿದಿರಲ್ಲ, ಅದು ಅಷ್ಟೇ ಸೌಂದರ್ಯ. ಆ ಸೌಂದರ್ಯನ ಈ ಸೌಂದರ್ಯ ಕೈ ಕುಲುಕ್ದಾಗಿದೆ. ಎಂತ ಅದ್ಭುತವಾದಂಥ ಸಮಾರಂಭ ಇದು ಜಮೀರ್ ಸರ್, ಎಂತ ಅದ್ಭುತವಾದ ಸಮಾರಂಭ. ಅಲ್ಲಿ ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜಿಂದ ಲಾಲ್ಬಾಗ್ ಒಂದು ಫ್ಲೈಓವರು, ಲಾಲ್ಬಾಗಿಂದ ಕಬ್ಬನ್ ಪಾರ್ಕ್ ಕಡೆ ಇನ್ನೊಂದು ಫ್ಲೈಓವರು. ಆ ಥರ ಈ ಸಮಾರಂಭ ಇದೆಯಲ್ಲ, ಅದು 2025ಗೂ 15ನೇ 14ನೇ ಶತಮಾನಗೂ ಒಂದು ಫ್ಲೈಓವರ್ ಸರ್ ಇದು. ಅಂದು ಇಂದು ಎಂದು ಕನ್ನಡಿಗರು ಶ್ರೇಷ್ಠರು ಅಂತ ಸಾಬೀತು ಮಾಡುವಂತ ಸಮಾರಂಭ ಈ ಹಂಪಿ ಉತ್ಸವ. ಇದನ್ನ ಅದ್ಭುತವಾಗಿ ಆಯೋಜನೆ ಮಾಡಿದಿರಾ. ಅಲ್ಲ, ಸುಮ್ಮನೆ ಯೋಚನೆ ಮಾಡಿ ನೋಡಿ, ಇದು ಎಂತ ಜಾಗದಲ್ಲಿ ಇದೀವಿ ನಾವು ಅಂತ. ನಾನು ಫ್ಲೈಓವರ್ ಅಂತ, ಸೇತುವೆ ಅಂತ ಯಾಕೆ ಹೇಳಿದೆ ಅಂದ್ರೆ, ಸುಮ್ಮನೆ ಕಲ್ಪಿಸ್ಕೊಂಡು ನೋಡಿ. ಇಲ್ಲ ಹುಡುಗ ಇದೆ ನೋಡಿ, 10 ವರ್ಷ ಇರ್ಬೋದು, ಅವನ ಮೊಬೈಲಲ್ಲಿ ನನ್ನ ರೆಕಾರ್ಡ್ ಮಾಡ್ತಾನೆ. ಅದೇ ಜಾಗದಲ್ಲಿ ಅದೇ ವಯಸ್ಸಿನ ಒಬ್ಬ ಹುಡುಗ ಒಂದು ಕಾಲದಲ್ಲಿ ಇದೇ ಜಾಗದಲ್ಲಿ ಕತ್ತಿ ವರಿಸೆ ಕಲಿತಾ ಇದ್ದ. ಯಾರು? ಕೃಷ್ಣದೇವರಾಯ. ಅಲ್ಲಿ ಜಮೀರ್ ಸಾರು, ಶಿವರಾಜ್ ಸಾರು ಮಾತಾಡ್ತಿದಾರಲ್ಲ, ಅದೇ ಜಾಗದಲ್ಲಿ ಒಂದು ಕಾಲದಲ್ಲಿ ತಿಮ್ಮರಸು, ಕೃಷ್ಣದೇವರಾಯ ಚರ್ಚೆ ಮಾಡ್ತಿರ್ಬಹುದು, ಯಾರಿಗ್ ಗೊತ್ತು. ಅಲ್ಲಿ ಪ್ರೇಮ ಅವರು, ಪೂಜಾ ಗಾಂಧಿ ಕೂತಿದಾರಲ್ಲ, ಅದೇ ಜಾಗದಲ್ಲಿ ಮಹಾರಾಣಿಯರು ಓಡಾಡ್ತಿದ್ರು. ಅಲ್ಲಿ ನಿಮ್ಮ ಕಾರು, ಬೈಕ್ ಎಲ್ಲ ಪಾರ್ಕ್ ಮಾಡಿದಿರಲ್ಲ ಸರ್, ಅದೇ ಜಾಗದಲ್ಲಿ ಆನೆಗಳು, ಕುದುರೆಗಳು ವಿಶ್ರಾಂತಿ ಪಡಿತಿದ್ವು. ಅಂತ ಜಾಗ ರೀ ಇದು. ಸಾಧಾರಣ ಜಾಗ ಅಲ್ಲ, ನೀವು ಸಾಧಾರಣರಲ್ಲ. ಇಂಥ ಅದ್ಭುತವಾದಂತ ಹಿನ್ನೆಲೆ ಇರುವಂತ ಹಂಪಿಯ ಜನ ನೀವು. ಅದು ನನಗೆ ಬರ್ತಿರ್ಬೇಕಾದ್ರೆ ಅನ್ನಿಸ್ತಾ ಇತ್ತು, ಈಗ ನಾನೆಲ್ಲ ಮೊಬೈಲಲ್ಲಿ ಆ್ಯಪಲ್ಲಿ ಅಮೆಝಾನ್ ಅಂತ ಆರ್ಡರ್ ಮಾಡ್ತೀವಲ್ಲ ಸರ್, ಏನ್ ಬೇಕಾದ್ರೂ ಆರ್ಡರ್ ಮಾಡ್ಬಿಡ್ತೀವಿ. ಅಮೆಝಾನ್ ಗ್ಲೋಬಲ್ ಮಾರ್ಕೆಟ್ ಪ್ಲೇಸ್ ಅಂತಾರಲ್ಲ, ಒಂದ್ ಕಾಲದಲ್ಲಿ ಇದೇ ಜಾಗದಲ್ಲಿ ಫುಟ್ಪಾತ್ ಅಲ್ಲಿ ಚಿನ್ನ, ವಜ್ರ, ವೈಡೂರ್ಯ ಮಾರ್ತಿದ್ರಂತೆ. ಅದು ಏನೋ ಇಷ್ಟು ಮಾಣಿಕ್ಯ ಅಲ್ಲ, ಮುಷ್ಟಿಯಷ್ಟು ಸೈಜು ಮಾಣಿಕ್ಯ. ಈ ಹೂ ಮಾರ್ತಿರಲ್ಲ ಬುಟ್ಟಿಯಲ್ಲಿ, ಅದರಲ್ಲಿ ವಜ್ರಗಳನ್ನ ಮಾರೋರಂತೆ. ಅಂತ ಜಾಗ ಹಂಪಿ. ಹಾಗಾಗಿ ಆ ಕಾಲದ ಅಮೆಝಾನ್ ಹಂಪಿ ಸರ್. ಈ ಕಾಲದಲ್ಲಿ ಮೊಬೈಲಲ್ಲಿ ಯೂಟ್ಯೂಬ್ ಮ್ಯೂಸಿಕ್, ಸ್ಪಾಟಿಫೈ, ಟಿವಿಯಲ್ಲಿ ನೋಡ್ತಿರಲ್ಲ ಸರಿಗಮಪ ಕಾರ್ಯಕ್ರಮ, ಶ್ರೇಷ್ಠ ಗಾಯಕರು ಹಾಡೋದು. ಆ ಕಾಲದಲ್ಲಿ ಮನುಷ್ಯರಲ್ಲ, ಸ್ತಂಭಗಳು ಸರಿಗಮಪ ಅಂತ ಹಾಡಿದ್ದು ಹಂಪಿಯಲ್ಲಿ. ಆ ಕಾಲದ ಸ್ಪಾಟಿಫೈ, ಆ ಕಾಲದ ಯೂಟ್ಯೂಬ್ ಮ್ಯೂಸಿಕ್ ಹಂಪಿ.